ನಮಸ್ಕಾರ ವೀಕ್ಷಕರೇ. ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಆಗ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಳೆಯ ಪ್ರಭಾವ ಇನ್ನೂ ಜಾಸ್ತಿ ಆಗಲಿದೆ, ಹಾಗೆ ಯಾವ ಯಾವ ಪ್ರದೇಶದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ, ಅದೇ ರೀತಿಯಾಗಿ ರೆಡ್ ಅಲರ್ಟ್ ಯಾವ ಪ್ರದೇಶದಲ್ಲಿ ಘೋಷಿಸಲಾಗಿದೆ, ಹಾಗೆ ರೈತರ ಪರಿಸ್ಥಿತಿ ಏನು, ಬಿತ್ತನೆ ಮಾಡಿದ ರೈತರ ಈ ಮುಂದಿನ ಹೆಜ್ಜೆ ಏನಾಗಿರಬೇಕು, ಅದೇ ರೀತಿಯಾಗಿ ತೀರದ ಕಡಲಿನಂತಹ ಪ್ರದೇಶದಲ್ಲಿ ವಾಸವಾಗುತ್ತಿರುವಂತಹ ಜನರ ಪರಿಸ್ಥಿತಿ ಏನು, ಹಾಗೆ ಮೀನುಗಾರರಿಗೆ ಏನೆಲ್ಲ ನಿಯಮಗಳು ಜಾರಿಗೆ ತಂದಿದ್ದಾರೆ, ಈ ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮೊಂದಿಗಿದ್ದಾರೆ ಹವಾಮಾನ ಇಲಾಖೆಯ ವಿಜ್ಞಾನಿಗಳು ಹಾಗೆ ತಜ್ಞರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್, ಈ ಜುಲೈ 10ನೇ ತಾರೀಕಿನಿಂದ ಮುಂಬರುವ 15ನೇ ತಾರೀಕಿನ ಒಳಗಡೆ ಮಳೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಸರ್? ಜುಲೈ 10ರಿಂದ ಜುಲೈ 15ರವರೆಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಅಂದರೆ 75% ಹೆಚ್ಚಿನ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಜುಲೈ 10ರಂದು ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಜುಲೈ 11ರಿಂದ ಜುಲೈ 15ರವರೆಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಅಂದರೆ ಜುಲೈ 11ರಿಂದ ಜುಲೈ 15ರವರೆಗೆ ಯಾವುದೇ ಮಳೆಯ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವುದಿಲ್ಲ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದವರೆಗೆ ಕಡಿಮೆ ಇರ್ತೈತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ, ಅಂದರೆ 25% ಕಡಿಮೆ ಪ್ರದೇಶದಲ್ಲಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 10ರಂದು ಕೆಲವು ಕಡೆ ಅಂದರೆ 50% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಜುಲೈ 11ರಿಂದ ಜುಲೈ 15ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಅಂದರೆ ಒಟ್ಟಾರೆ ನಾನು ಹೇಳ್ಬೇಕಂದ್ರೆ ಜುಲೈ 10ರಿಂದ ಜುಲೈ 15ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದಲ್ಲಿ ಆಗಲಿ ಅಥವಾ ವಾಯುಭಾರ ಆಗುವ ಯಾವುದೇ ಮುನ್ಸೂಚನೆಗಳು ಕೂಡ ಇಲ್ಲ. ಮತ್ತು ಈಗ ಮನ್ಸೂನ್ ದುರ್ಬಲವಾಗಿದೆ, ಮಾರುತಗಳು ಕೂಡ ದುರ್ಬಲಗೊಂಡಿವೆ. ಇದರಿಂದ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದಲ್ಲಿ ಕಡಿಮೆ ಇರ್ತೈತಿ. ಸರ್, ಅದೇ ರೀತಿಯಾಗಿ ಯಾವ ಯಾವ ಪ್ರದೇಶದಲ್ಲಿ ಯೆಲ್ಲೋ ಅಲರ್ಟ್ನ ಘೋಷಿಸಲಾಗಿದೆ ಸರ್? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜುಲೈ 10ರಂದು ಮಾತ್ರ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಉಳಿದ ದಿನಗಳಲ್ಲಿ ಯಾವುದೇ ಅಲರ್ಟ್ ಇಲ್ಲ. ಈ ವಾರ ಪೂರ ಮಳೆ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಸರ್, ಕರಾವಳಿ ಜಿಲ್ಲೆಗಳಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದೊಳಗೆ ಬಲವಾಗಿ ಗಾಳಿ ಬೀಸುತ್ತಾ ಇದೆ. ಈ ಗಾಳಿಗೆ ತೀವ್ರತೆ ಮತ್ತು ಸಮುದ್ರದ ತೀರದ ಮೀನುಗಾರರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಸರ್? ಈಗೇನು ಗಾಳಿಯ ವೇಗ ಕಡಿಮೆ ಆಗ್ತಾಯಿದೆ, ಆದರೆ ಏನು ಜುಲೈ ತಿಂಗಳಿರೋದ್ರಿಂದ ಸ್ವಲ್ಪ ಗಾಳಿ ಇರ್ಬೋದು. ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್. ಈ ಜುಲೈ 10ರಿಂದ ಕರಾವಳಿ ಮತ್ತು ಮಲೆನಾಡಿನ 7 ಜಿಲ್ಲೆಗಳಲ್ಲಿ ಸರ್ ಮಳೆ ತಕ್ಷಣವೇ ಕ್ಷೀಣಿಸಲು ಕಾರಣ ಏನು ಸರ್? ಈ ಮಳೆ ಕ್ಷೀಣಿಸಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಈಗ ಮನ್ಸೂನ್ ದುರ್ಬಲವಾಗಿದೆ. ಒಂದನೇದ್ದು ಎಲ್ಲಿನೋ ಕಂಡೀಷನ್ಸ್ ಅಂತ ಕೇಳ್ತೀವಿ, ಅದು ಆ್ಯಕ್ಟಿವ್ ಇದೆ. ಅದರಲ್ಲಿಂದ ಬಂಗಾಳ ಉಪಸಾಗರದಲ್ಲಿ ಯಾವುದೇ ವಾಯುಭಾರ ಕುಸಿತವಾಗುವ ಈ ಒಂದು ವಾರದಲ್ಲಿ ಸಾಧ್ಯತೆಗಳು ಕಡಿಮೆ. ಮತ್ತು ಉಳಿದ ಸೂಚನೆಗಳು ಈಗ IOD ಇವು ಯಾವುದೇ ಸೂಚನೆಗಳು ನಮ್ಗೆ ತೋರಿಸ್ತಾ ಇಲ್ಲ. ಹೀಗಾಗಿ ಮಳೆ ಪ್ರಮಾಣ ಕಡಿಮೆ ಇದೆ. ಜುಲೈ 9ರಿಂದ 12ರವರೆಗೆ ಸರ್ ಘಾಟ್ ಪ್ರದೇಶದಲ್ಲಿ ಭೂಕುಸಿತದ ಪರಿಣಾಮ ಹೇಗಿದೆ ಸರ್? ಅಪಾಯದ ಮುನ್ನೆಚ್ಚರಿಕೆ ಈ ಒಂದು ವಾರದವರೆಗೆ ಮಳೆ ಇರದೇ ಕಾರಣವಾಗಿ ಅಷ್ಟೊಂದೇನು ಅಪಾಯಗಳು ಇರುವುದಿಲ್ಲ. ಯಾಕಂದ್ರೆ ಮಳೆನೇ ಆಗಲ್ಲ ಈ ಮುಂದಿನ ಒಂದು ವಾರದವರೆಗೆ. ಅದೇ ರೀತಿಯಾಗಿ ಸರ್ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗಳ ಆರೆಂಜ್ ಅಲರ್ಟ್ ಏನಾದರೂ ಘೋಷಿಸಲಾಗಿದೆ ಸರ್? ಇಲ್ಲ, ಎಲ್ಲಿ ನಾವು ಘೋಷಣೆ ಮಾಡಿಲ್ಲ ಈ ಒಂದು ವಾರದಾಗ. ಮುಂದೆ 16ನೇ ತಾರೀಕು ಮೇಲೆ ಸ್ವಲ್ಪ ಮಳೆ ಏರಿಕೆ ಆಗ್ಬೋದು.
ಈ ಒಂದು 15ನೇ ತಾರೀಕಿನ ತನಕ ಮಳೆ ಅಷ್ಟೊಂದು ಎಲ್ಲಿ ಇರಲ್ಲ.